ಬೆಂಗಳೂರಿನಲ್ಲಿ ಹೊಸ ವರ್ಷ ಬರಮಾಡಿಕೊಳ್ಳಲು ತಯಾರಿ ನಡೆಸಲಾಗಿದೆ. ಹೊಸ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಈಗಾಗಲೇ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಹಲವೆಡೆ ಸೆಲೆಬ್ರೇಷನ್ ನಡೆಸಲು ತಯಾರಿ ನಡೆಸಲಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಮಹದೇವಪುರ, ಕೋರಮಂಗಲ ಸೇರಿ ಎಲ್ಲೆಡೆ ಹೊಸ ವರ್ಷಾಚರಣೆಗೆ ತಯಾರಿ ನಡೆಸಲಾಗಿದೆ. ಬಾರ್, ಪಬ್, ಹೋಟೆಲ್ಗಳು, ರೆಸ್ಟೋರೆಂಟ್ಗಳಲ್ಲಿ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಕ್ಕೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷಾಚರಣೆ ವೇಳೆ ಕುಣಿದು ಕುಪ್ಪಳಿಸಲು ಯುವಜನತೆ ರೆಡಿಯಾಗಿದ್ದಾರೆ. 2023ಕ್ಕೆ ಬಾಯ್ ಹೇಳಿ 2024ಕ್ಕೆ ಹಾಯ್ ಹೇಳೋದಿಕ್ಕೆ ತಯಾರಿ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ಇಂದು ರಂಗೇರಲಿದೆ ಹೊಸ ವರ್ಷಾಚರಣೆ. ಈಗಾಗಲೇ ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಿಕ್ಕೆ ಸಕಲ ರೀತಿಯಾದಂತಹ ತಯಾರಿಯನ್ನ ನಡೆಸಲಾಗಿದೆ. ಬೆಂಗಳೂರಿನ ಹಲವೆಡೆ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಕಳೆಗಟ್ಟಲಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಮಹದೇವಪುರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೋರಮಂಗಲ ಸೇರಿದಂತೆ ಇಲ್ಲೆಲ್ಲವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಯುವ ಜನರು ಸೇರ್ತಾರೆ. ಸೆಲೆಬ್ರೇಷನ್ ತುಂಬಾನೇ ಜೋರಾಗಿ ಇರುತ್ತೆ. ಹೀಗಾಗಿ ಅಲ್ಲೂ ಕೂಡ ನ್ಯೂ ಇಯರ್ ವೆಲ್ಕಮ್ ಮಾಡೋದಕ್ಕಾಗಿ ಸಕಲ ರೀತಿಯಾದಂತಹ ತಯಾರಿಯನ್ನ ನಡೆಸಲಾಗಿದೆ. ಬಾರ್, ಪಬ್, ಹೋಟೆಲ್ಗಳು, ರೆಸ್ಟೋರೆಂಟ್ಗಳಲ್ಲಿ ಈಗಾಗಲೇ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಿಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ. ಹೊಸ ವರ್ಷಾಚರಣೆ ವೇಳೆ ಕುಣಿದು ಕುಪ್ಪಳಿಸೋದಿಕ್ಕೆ ಈಗಾಗಲೇ ಯುವ ಸಮೂಹ ತಯಾರಿಯನ್ನ ನಡೆಸಿದೆ. ಇವತ್ತು ಸಂಜೆಯಿಂದಲೇ ನ್ಯೂ ಇಯರ್ನ ಸೆಲೆಬ್ರೇಷನ್ ಆರಂಭ ಆಗುತ್ತೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್ ಇಲ್ಲೆಲ್ಲವೂ ಕೂಡ ಅಂದ್ರೆ ಚರ್ಚ್ ಸ್ಟ್ರೀಟ್ ಇಲ್ಲೆಲ್ಲವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯುವ ಸಮೂಹ ಸೇರ್ಕೊಳ್ಳುತ್ತೆ. ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಿಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಖಾಕಿ ಹದ್ದಿನ ಕಣ್ಣು. ಬೆಂಗಳೂರು ನಗರದ ಹಲವೆಡೆ ಟೈಟ್ ಸೆಕ್ಯೂರಿಟಿ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಸೇರಿ ಬೆಂಗಳೂರಿನ ಹಲವೆಡೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಎಂಜಿ ರಸ್ತೆ ಸುತ್ತಮುತ್ತ ಸುಮಾರು 300ಕ್ಕೂ ಅಧಿಕ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. 300ಕ್ಕೂ ಹೆಚ್ಚು ಸಿಸಿಟಿವಿ ಅಳವಡಿಸಿ ಕಣ್ಗಾವಲು ಇರಿಸಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಖಾಕಿ ಇದೀಗ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅವಘಡ ಅಥವಾ ಅಚಾತುರ್ಯ ನಡಿಬಾರದು. ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಸಕಲ ರೀತಿಯಾದಂತಹ ತಯಾರಿಯನ್ನ ನಡೆಸಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಇಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಿಕ್ಕೆ ಈಗಾಗಲೇ ಎಲ್ಲರೂ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಸಂಜೆ 5 ಗಂಟೆಯ ನಂತರದಲ್ಲಿ ಎಂಜಿ ರಸ್ತೆ ಆಗಿರಬಹುದು, ಬ್ರಿಗೇಡ್ ರಸ್ತೆ ಆಗಿರಬಹುದು ಅಥವಾ ಚರ್ಚ್ ಸ್ಟ್ರೀಟೇ ಆಗಿರಬಹುದು, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಯುವ ಸಮೂಹ ಅದರಲ್ಲೂ ಕೂಡ ಬಾರ್, ಪಬ್, ರೆಸ್ಟೋರೆಂಟ್ಗಳಲ್ಲಿ ಕುಣಿದು ಕುಪ್ಪಳಿಸುವಂತಹವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಕೆಲವರು ಅಸಭ್ಯವಾಗಿ ವರ್ತಿಸೋದು ಅಥವಾ ಗಲಾಟೆ ಮಾಡೋದು ಈ ರೀತಿಯಾದಂತಹ ಪ್ರಕರಣಗಳು ಕೂಡ ನಡೆಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಜ್ಜಾದ ಬೆಂಗಳೂರು. ಪಾರ್ಟಿ ಮಾಡಿ ಅಸ್ವಸ್ಥಗೊಂಡಂತಹ ಮಹಿಳೆಯರಿಗಾಗಿ ಐಲ್ಯಾಂಡ್ ಸ್ಥಾಪನೆ ಮಾಡಲಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಐಲ್ಯಾಂಡ್ ಸ್ಥಾಪನೆ ಮಾಡಲಾಗಿದೆ. ತುರ್ತು ಸೇವೆಗಾಗಿ ಐಲ್ಯಾಂಡ್ಗಳನ್ನ ಪೊಲೀಸರು ಸ್ಥಾಪಿಸಿದ್ದಾರೆ. ಪಾರ್ಟಿ ವೇಳೆ ಅಸ್ವಸ್ಥಗೊಂಡಂತಹ ನಾರಿಯರಿಗೆ ಈ ಐಲ್ಯಾಂಡ್ನಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಮಹಿಳಾ ಪೊಲೀಸರು, ವೈದ್ಯಕೀಯ ಸಿಬ್ಬಂದಿಯನ್ನು ಕೂಡ ಈ ಐಲ್ಯಾಂಡ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ಆಸ್ಪತ್ರೆಗೆ ಕಳುಹಿಸಲು ಸಹಾಯ ಮಾಡುವಂತಹ ಐಲ್ಯಾಂಡ್ ಸಿಬ್ಬಂದಿ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಡ್ರಿಂಕ್ಸ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಅಸ್ವಸ್ಥಗೊಂಡಂತಹ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಐಲ್ಯಾಂಡ್ ಅನ್ನ ನಿರ್ಮಿಸಲಾಗಿದೆ. ಈ ಐಲ್ಯಾಂಡ್ ನಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗುತ್ತೆ, ತುರ್ತು ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಈ ಐಲ್ಯಾಂಡ್ ಅನ್ನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ನಿರ್ಮಿಸಲಾಗಿದೆ. ಇನ್ನು ಪೊಲೀಸರು ಕೂಡ ಅಲ್ಲಿರ್ತಾರೆ. ಪಾರ್ಟಿ ವೇಳೆಯಲ್ಲಿ ಅಸ್ವಸ್ಥಗೊಂಡವರನ್ನ ಅಂದ್ರೆ ಮಹಿಳೆಯರು ಯಾರಿದ್ದಾರೆ ಅವರನ್ನ ಈ ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿ ಪ್ರಥಮ ಚಿಕಿತ್ಸೆಯನ್ನ ಮಹಿಳಾ ಪೊಲೀಸರು, ವೈದ್ಯಕೀಯ ಸಿಬ್ಬಂದಿ ನೀಡ್ತಾರೆ. ಆಸ್ಪತ್ರೆಗೆ ಕಳುಹಿಸಲು ಇವರು ಸಹಾಯ ಮಾಡ್ತಾರೆ. ಇದು ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ
ಮಹಿಳೆಯರು ಅಸ್ವಸ್ಥಗೊಂಡ್ರೆ ಆ ಸಂದರ್ಭದಲ್ಲಿ ಅವರಿಗೆ ತಕ್ಷಣಕ್ಕೆ ಚಿಕಿತ್ಸೆ ನೀಡುವಂತಹ ನಿಟ್ಟಿನಲ್ಲಿ ಐಲ್ಯಾಂಡ್ ಅನ್ನ ನಿರ್ಮಿಸಿರುವಂಥದ್ದು. ಈ ಐಲ್ಯಾಂಡ್ನಲ್ಲಿ ಪ್ರಥಮ ಚಿಕಿತ್ಸೆಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಸಂಚಾರವನ್ನ ಬದಲಿ ಮಾರ್ಗವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸವಾರರು ಪಾದಚಾರಿಗಳು ಸೇರುವ ಮಾರ್ಗಗಳು ಬದಲಾವಣೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಸೇಂಟ್ ಮಾರ್ಕ್ ರಸ್ತೆ, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಹಲವು ರಸ್ತೆಗಳಲ್ಲಿ ಸಂಚಾರವನ್ನ ಬದಲಾವಣೆ ಮಾಡಲಾಗಿದೆ. ಮ್ಯೂಸಿಯಂ ರಸ್ತೆ ಜಂಕ್ಷನ್ನಿಂದ ಬ್ರಿಗೇಡ್ ರಸ್ತೆ ಜಂಕ್ಷನ್ವರೆಗೆ, ರೆಸಿಡೆನ್ಸಿ ಕ್ರಾಸ್ನಲ್ಲಿರೋ ಜಂಕ್ಷನ್ನಿಂದ ಎಂಜಿ ರಸ್ತೆ ಜಂಕ್ಷನ್ವರೆಗೆ, ಜೊತೆಗೆ ಆಶೀರ್ವಾದಂ ಜಂಕ್ಷನ್ನಿಂದ ಮೇಯೋ ಹಾಲ್ ಜಂಕ್ಷನ್ವರೆಗೆ ಈ ರಸ್ತೆಯನ್ನ ಮಾರ್ಗ ಬದಲಾವಣೆ ಮಾಡಲಾಗಿರುವಂಥದ್ದು. ಎಂಜಿ ರಸ್ತೆ ಅನಿಲ್ ಕುಂಬ್ಳೆ ವೃತ್ತದಿಂದ ಮೇಯೋ ಹಾಲ್ ಜಂಕ್ಷನ್ವರೆಗೂ ಕೂಡ ರಸ್ತೆಯನ್ನ ಬದಲಾವಣೆ ಮಾಡಿರುವಂಥದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ವಾಕ್ತೃ ನಡೆಸಿದ್ದಾರೆ. ಬನ್ನಿ ನೋಡೋಣ. ಹೊಸ ವರ್ಷಾಚರಣೆ ಆದ್ಮೇಲೆ ಬೆಂಗಳೂರಿನ ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ಗಳು ಸಾಕಷ್ಟು ಬ್ಯುಸಿ ಆಗಿರ್ತವೆ. ಈ ಸಂದರ್ಭದಲ್ಲಿ ವಾಹನ ಸಂಚಾರ ಅನ್ನೋದು ಸಾಕಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ಇವತ್ತು ಸಂಜೆ 8 ಗಂಟೆಯ ಬಳಿಕವಾಗಿ ಈ ಎಂಜಿ ರಸ್ತೆ ಏನಿದೆ ಇಲ್ಲಿನ ಸಂಪೂರ್ಣವಾದಂಥ ಒಂದು ಮಾರ್ಗ ಬದಲಾವಣೆಯ ತಯಾರಿಗಳನ್ನ ಈಗಾಗಲೇ ಬೆಂಗಳೂರು ಸಂಚಾರಿ ಪೊಲೀಸರು ಮಾಡ್ಕೊಂಡಿರುವಂಥದ್ದು ನೀವು ನೋಡ್ಬೋದು. ಈಗ ಈ ರಸ್ತೆ ಏನು ಬೆಳಗಿನ ಸಮಯದಲ್ಲಿ ಖಾಲಿ ಇದೆ, ಆದರೆ ಏನು ಸಮಯ ಕಳೆದಂತೆ ಸಂಜೆ 6 ಗಂಟೆಯ ಬಳಿಕವಾಗಿ ಇಲ್ಲಿ ಜನ ಹರಿದು ಬರ್ತಾರೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳು, ವಿದೇಶದಿಂದಲೂ ಕೂಡ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ಬೇಕಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು ನೀವು ನೋಡ್ಬೋದು. ಈಗಾಗಲೇ ಏನು ಬ್ರಿಗೇಡ್ ರಸ್ತೆಯನ್ನು ನಾನು ತೋರಿಸ್ತಾ ಇದ್ದೇನೆ, ಸಂಪೂರ್ಣವಾಗಿ ಇಲ್ಲಿ ಬ್ಯಾರಿಕೇಡ್ಗಳ ಜಮಾವಣೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಇಲ್ಲಿ ಬರುವಂತಹ ಜನರು ಏನಿದ್ದಾರೆ ಸಂಪೂರ್ಣವಾಗಿ ಈ ಎಂಜಿ ರೋಡ್ನ ಸರ್ಕಲ್ ಏನಿದೆ ಇಲ್ಲಿ ಜಮಾವಣೆ ಆಗ್ತಾರೆ. ಇದಾದ ಬಳಿಕವಾಗಿ ಆ ಬ್ರಿಗೇಡ್ ರಸ್ತೆಯಲ್ಲಿ ಒಂದು ವಾಕನ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ತೊಡಗಿಕೊಳ್ತಾರೆ. ಅದಾದ ಬಳಿಕವಾಗಿ ಏನು ಬಲಭಾಗದಲ್ಲಿರುವಂತಹ ಚರ್ಚ್ ಸ್ಟ್ರೀಟ್ನ ಪಬ್ಗಳಲ್ಲಿ ಕೂಡ ತಮ್ಮ ಸೆಲೆಬ್ರೇಷನ್ಗಳನ್ನು ಕೂಡ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬರುವಂತಹ ಜನರಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಬಾರ್ದು, ಜೊತೆಗೆ ವಾಹನ ಸಂಚಾರಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಿ ಏನು ಸಂಜೆ 8 ಗಂಟೆಯವರೆಗೂ ಕೂಡ ಕೇವಲ ಏನೊಂದು ಬ್ಯಾರಿಕೇಡ್ನ ವಾಕಿಂಗ್ ಪಾಯಿಂಟ್ ಅಂತ ಹೇಳಿ ಮಾಡಲಾಗಿದೆ, ಅಲ್ಲಿಗೆ ಮಾತ್ರ ಜನರಿಗೆ ಅವಕಾಶವನ್ನ ಮಾಡಲಾಗುತ್ತೆ. ನಂತರದಲ್ಲಿ ಇಲ್ಲಿ ವಾಹನ ಸಂಚಾರ ಎಂದಿನಂತೆ ನಡೀತಾ ಇರುತ್ತೆ. ಆದರೆ ಇಲ್ಲಿನ ಸಂಚಾರ ರಾತ್ರಿ 8 ಗಂಟೆಯ ಬಳಿಕವಾಗಿ ಸ್ತಬ್ಧವಾಗುವಂಥದ್ದು. ಸಂಪೂರ್ಣವಾಗಿ ಇಲ್ಲಿ ವಾಹನ ಸಂಚಾರವನ್ನ ಒಂದು ನಿಷೇಧ ಕೂಡ ಮಾಡಲಾಗುವಂಥದ್ದು. ಕೇವಲ ಏನು ಇಲ್ಲಿ ಬರುವಂತಹ ಜನರು ಓಡಾಡ್ಲಿಕ್ಕೆ ಮಾತ್ರ ಇಲ್ಲಿ ವ್ಯವಸ್ಥೆಯನ್ನ ಮಾಡುವಂಥದ್ದು. ಅಂದ್ರೆ ಏನು ಎಂಜಿ ರಸ್ತೆಯಿಂದ ಬ್ರಿಗೇಡ್ ರಸ್ತೆಯ ಮುಖಾಂತರವಾಗಿ ಅಪೇರಾ ಜಂಕ್ಷನ್ ವರೆಗೂ ಕೂಡ ಜನರು ನಡ್ಕೊಂಡು ಹೋಗ್ಬೋದಾಗಿದೆ. ಆದ್ರೆ ಜನರು ಮತ್ತೆ ವಾಪಸ್ ಈ ದಿಕ್ಕಿನಲ್ಲಿ ಬರೋ ಹಾಗಿಲ್ಲ. ಇನ್ನು ವಾಹನ ಸಂಚಾರಕ್ಕೂ ಕೂಡ ಬದಲಿ ಮಾರ್ಗಗಳನ್ನ ಕೂಡ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಈಗ ಏನು ಮೆಜೆಸ್ಟಿಕ್ನಿಂದ ಹಲ್ಸೂರಿಗೆ ಬರುವಂಥವರು ಏನು ಈ ಕಬ್ಬನ್ ಪಾರ್ಕ್ ಸರ್ಕಲ್ ಏನಿದೆ ಅಲ್ಲಿಂದ ಮಾರ್ಗ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಅದೇ ರೀತಿಯಲ್ಲಿ ಏನೊಂದು ಹಲ್ಸೂರಿನಿಂದ ಮೆಜೆಸ್ಟಿಕ್ ಕಡೆಗೆ ಬರುವಂಥವರಿಗೆ ಮೇಯೋ ಹಾಲ್ನಲ್ಲಿ ಮಾರ್ಗ ಬದಲಾವಣೆಯ ಮುಖಾಂತರವಾಗಿ ಏನು ಗರುಡ ಮಾಲ್ ಇದೆ ಅಲ್ಲಿಂದ ಆಲ್ಟರ್ನೇಟಿವ್ ರೂಟ್ಗಳನ್ನು ಕೂಡ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಅದೇ ರೀತಿಯಲ್ಲಿ ಏನು ಬರುವಂತಹ ವೆಹಿಕಲ್ಗಳಿಗೆ ಹಲವು ಮಾರ್ಗ ಬದಲಾವಣೆಯ ಸೂಚನೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಈಗ ಅಲ್ಲಲ್ಲಿ ವಾಹನಗಳ ನಿಲುಗಡೆ ನೀವು ನೋಡ್ಬೋದು. ಈಗ ಈ ಕೆಲವೊಂದು ಸ್ಥಳಗಳಲ್ಲಿ ವೆಹಿಕಲ್ಗಳನ್ನು ಈ ರೀತಿಯಾಗಿ ನಿಲ್ಲಿಸಲಾಗಿರುವಂಥದ್ದು. ಈ ರೀತಿ ನಿಂತ ವಾಹನಗಳಿಗೆ ಸಂಜೆ 4 ಗಂಟೆಯವರೆಗೂ ಕೂಡ ಅವಕಾಶ ಇರುತ್ತೆ. 4 ಗಂಟೆಯ ಬಳಿಕವಾಗಿ ಈ ವಾಹನಗಳನ್ನ ಕಡ್ಡಾಯವಾಗಿ ತೆರವು ಮಾಡಬೇಕಾಗತ್ತೆ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಅವುಗಳನ್ನ ಟೋಯಿಂಗ್ ಮಾಡಲಾಗುವುದು ಅಂತೇಳಿ ಈಗಾಗಲೇ ಬೆಂಗಳೂರು ಸಂಚಾರಿ ಪೊಲೀಸರು ಕೂಡ ತಿಳಿಸಿರುವಂಥದ್ದು. ಇನ್ನು ಇದನ್ನ ಹೊರತುಪಡಿಸಿ ಕೂಡ ನಗರದಾದ್ಯಂತ ಈಗಾಗಲೇ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಕುಡಿದು ವಾಹನ ಚಲಾವಣೆ ಮಾಡುವವರಿಗೆ ಏನೊಂದು ಚಲಾಯಿಸುವವರಿಗೆ ಕೂಡ ಒಂದು ಶಾಕನ್ನು ನೀಡುವಂಥ ನಿಟ್ಟಲ್ಲಿ ನಗರದ ಹಲವು ಪ್ರದೇಶಗಳಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಅನ್ನ ಮಾಡಲಾಗ್ತದೆ. ಇನ್ನು ಪ್ರಮುಖವಾಗಿ ಏರ್ಪೋರ್ಟ್ ರಸ್ತೆ ಏನೊಂದು ಫ್ಲೈಓವರ್ ಏನಿದೆ ಅದೊಂದನ್ನ ಹೊರತುಪಡಿಸಿ ಬಾಕಿ ಬೆಂಗಳೂರಿನ ಎಲ್ಲಾ ಫ್ಲೈಓವರ್ಗಳನ್ನು ಕೂಡ ಸಂಜೆ ರಾತ್ರಿ 11 ಗಂಟೆಯ ಬಳಿಕವಾಗಿ ಸಂಪೂರ್ಣವಾಗಿ ಬಂದ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಇನ್ನು ವೀಲಿಂಗ್ ಮಾಡುವಂತ ಒಂದು ಪುಂಡರು ಏನಿದ್ದಾರೆ ಅವರ ಮೇಲೆ ಕೂಡ ಹದ್ದಿನ ಕಣ್ಣನ್ನ ಇಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತಯಾರಿಯನ್ನ ಮಾಡಲಾಗಿರುವಂಥದ್ದು.
ಒಟ್ಟಾರೆಯಾಗಿ ಈ ಹೊಸ ವರ್ಷದ ಆಚರಣೆ ಇನ್ನೇನು ಇವತ್ತು ಸಂಜೆ 6 ಗಂಟೆಯಿಂದ ಆರಂಭವಾಗಲಿದೆ. ಅದಕ್ಕೆ ಬೇಕಾದಂತಹ ಒಂದು ತಯಾರಿಗಳು ಸಾಕಷ್ಟು ನಡೀತಾ ಇದ್ರೆ, ಮತ್ತೊಂದು ಕಡೆ ಬೇಕಾಗಿರುವಂತಹ ಒಂದು ಬಂದೋಬಸ್ತ್ ಜೊತೆಗೆ ಸಂಚಾರಿ ನಿಯಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸಕಲ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಜಗದೀಶ್, TV9 ಬೆಂಗಳೂರು.